ಎಲ್ಲ ಹೋಗ್ತದೆ. ಹೋಗೋಣ. ಇವ್ರದ್ದು ಹೇಳದ್ನಲ್ಲ, ಯಾವನ್ ಕೇಳೋವ ಇಲ್ಲ ಇಲ್ಲಿ. ಎಂತ ಬೊಜ್ಜ ಈ ನಮನೆ ಆದ್ರೂ ಯಾರು ಹಾರೋಡಿಯ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿಯಲ್ಲಿ ನಾಚಿಕೆ ಆಗಬೇಕು. ದರಿದ್ರ ವ್ಯವಸ್ಥೆ. ಈ ಕುಮಟಾ ಜನಪ್ರತಿನಿಧಿ ಸತ್ತು ಮಲಗಿದ್ದಾನೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಈ ರೀತಿ ಜನರು ನರಸತ್ತ ಯಾತನೆ ಅನುಭವಿಸ್ತಾ ಇದ್ದಾರೆ ಮಳೆಗಾಲದಲ್ಲಿ. ಈ ರೀತಿ ದರಿದ್ರ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ನೋಡಿ. ಸಂಪೂರ್ಣ ಅಲ್ಲಿ ಎಲ್ಲ ಕಡೆ ನಿಂತ್ಕೊಂಡಿದೆ ವಾಹನಗಳು. ಈ ರೀತಿ ಒಂದು ರಾಜ್ಯ ಹೆದ್ದಾರಿಯನ್ನು ನೀರನ್ನ ತೆರವು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಈ ತಾಲೂಕು ಆಡಳಿತ, ಈ ಜನಪ್ರತಿನಿಧಿ ಏನಾಗಬೇಕು? ನಾಚಿಕೆಗೆ ಹೇಳ್ತಾನ ಅಲ್ವಣ? ಇದೆಲ್ಲ ಬಹಳ ಸಮಸ್ಯೆ. ದಯವಿಟ್ಟು ಈ ವಿಚಾರದಲ್ಲಿ ಇನ್ನು 1 ವಾರ ಗಡುವು ಕೊಡ್ತೇನೆ, ಇಲ್ಲ ಅಂತ ಸಂಪೂರ್ಣ ಈ ಒಂದು ಹೆದ್ದಾರಿಯನ್ನ ಬಂದ್ ಮಾಡ್ತೇನೆ. ನೋಡಿ ಎಷ್ಟು ವಾಹನಗಳು ಇಲ್ಲಿ ನಿಂತಿದ್ದಾವೆ. ಈ ರಾಜ್ಯ ಹೆದ್ದಾರಿ ಬಂದ್ ಮಾಡಿಬಿಟ್ಟು ಈ ರೀತಿ ಜನರಿಗೆ ತೊಂದರೆ ಕೊಡ್ತಾ ಇರೋದು ನಿಜವಾಗ್ಲೂ ಈ ಜನಪ್ರತಿನಿಧಿ ನಮ್ಮ ಕುಮಟಾ ಶಾಸಕರ ಬೇಜವಾಬ್ದಾರಿ ತಂದಿಂದ ಆಗ್ತಾ ಇದೆ. ಒಮ್ಮೆಯೂ ಸಹ ಈ ವಿಚಾರದಲ್ಲಿ ಅನೇಕ ಮಾಧ್ಯಮದಲ್ಲಿ ಬಂತು, ಅನೇಕ ರೀತಿ ಜನರು ಹಾಕಿದ್ರು, ಆದ್ರೂ ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ಇವ್ರು ಏನ್ ಕತ್ತೆ ಕಾಯ್ತಾ ಇದಾರ ರಾಜ್ಯ ಹೆದ್ದಾರಿಯ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು. ನಾನು ಈ ಕೂಡಲೇ ಲೋಕೋಪಯೋಗಿ ಮಿನಿಸ್ಟರ್ ಗಮನಕ್ಕೆ 1 ವಾರದಲ್ಲಿ ತರ್ತೇನೆ, ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಯಾಕಂದ್ರೆ ಈ ರೀತಿಯ ನೋಡಿ ಇಷ್ಟೊಂದು ಗಾಡಿಗಳು ಈ ರೀತಿ ನೀರು ತುಂಬಿ ನೋಡಿ, ಆ ರೀತಿ ರಾಜ್ಯ ಹೆದ್ದಾರಿಯಲ್ಲಿ ಅಷ್ಟು ನೀರು ತುಂಬಿ ನಿಂತಿದೆ ಅಂತಂದ್ರೆ ಇನ್ನೂ ಇದಕ್ಕೆ ಒಂದು ಇದು ಸಿಗ್ತಾ ಇಲ್ಲ ಅಂದ್ರೆ ಬಹಳ ಬೇಜಾರದ ಸಂಗತಿ ಅಲ್ವಾಣ? ಎಲ್ಲ ಹೋರಾಟ ಮಾಡ್ಬೇಕಾಯ್ತಾ? ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕು. ಫೋಟೋ ತೆಗಿ. ಯಾಕಂದ್ರೆ